ಪೃಥ್ವಿ ನಿನ್ ಜೊತೆ ಲಾಗ್ ಮಾಡ್ತಾರಲ್ಲ ಅವ್ರು ಇಲ್ಲಿ ಆಕ್ಸಿಡೆಂಟ್ ಆಯ್ತು, ಸ್ವಲ್ಪ ಜಲ್ದಿ ಬಾ. ಇಷ್ಟೊತ್ತನ ರೀ ನಮ್ಮ ಪಿಜ್ಜಾ ಗಿಜ್ಜಾ ಅಂತಂದ್ರೆ ದೋಖ ಕೊಟ್ಟಿವಿ ಅಂತ ಏನೇನೋ ಮಾತಾಡಿದ್ರೆ ಇಲ್ಲಿ ನೋಡ್ರಿ ಇವ್ರಾದ್ರೂ ಗಿಫ್ಟ್ ತೊಗೊಂಬಂದ್ಬಿಟ್ರಿ. ನಾವ್ ಹಂಗ ಬರಂಗಿಲ್ರಿ, ಪಾಪ ಅದೊಂದು ಗಿಫ್ಟ್ ತರ್ಬೇಕಾಗತ್ರಿ. ಫ್ಯಾಮಿಲಿ ನಮ್ಮ ಬರ್ತ್ಡೇ ಬಾಯ್ಗೆ ನಾವು ನಮ್ಮ ಕಳ್ಳಿದ್ರೆ ಒಂದು ಟಾಸ್ಕ್ ಕೊಡಕತ್ತೀವಿ. ಏನಂದ್ರೆ 10 ಸೆಕೆಂಡ್ ಒಂದು ಬಲೂನ್ ಊದಿದ್ರೆ ಇಲ್ಲಿ ತಂದಿರೋ ಕೇಕ್ ಅಷ್ಟು ಅವನ ತಿಂತೇನ್ರಿ. ಊದ್ರಿ. ಹ್ಯಾಪಿ ಫ್ಯಾಮಿಲಿ ಅವ್ರು ಎಲ್ಲರೂ ಒಂದು ಚೂರು ಲೋ ಬಜೆಟ್ದಾಗ ಬರ್ಡೇ ಸೆಲೆಬ್ರೇಷನ್ ಮಾಡಕತ್ತೀವಿ. ಸೊ ಒಂದು ಸೀರೆ ಹಾಕಕತ್ತೀವಿ, ಮನೆ ಒಳಗನ ಸೆಲೆಬ್ರೇಷನ್ ಮಾಡ್ತೀವಿ. ಕಂಗ್ರ್ಯಾಚುಲೇಷನ್ಸ್ ಬ್ರದರ್, ಆಲ್ ದ ಬೆಸ್ಟ್ ಫಾರ್ ಯುವರ್. ಕೈ ಕೊಡೋಲ್ಲ ನೋಡ್ರಿ ಈಗ. ಹೌದು, ನೀವು ಏನು ಹೇಳಿದ್ರೆ ಕೇಳ್ತೇನ್ರಿ ಫಸ್ಟ್. ಎಂಥದ್ದು ನಾನು ಹೇಳ ಸೆಪ್ಟೆಂಬರ್ 20ಕ್ಕೆ ನಮ್ಮ ಗುರುಜಿದ್ ಬರ್ತಡೇ ಐತಿ. ಒಂದು ಕಿರೀಟ ತಂದು ಕೊಟ್ರ, ಅದು ಯಾರ ನಮ್ಮ ವಿನೋ ಅವ್ರ. ಕೆಟ್ಟದ ಗಾಡಿ ಐತಿ, ಮೆಕ್ಯಾನಿಕ್ ಬಾಯಿಲೆ ಮಳೆಗಾಲದಾಗ ಗಾಡಿ ಚಾಲೂ ಮಾಡುವ ಸ್ವಲ್ಪ ಅಲ್ಲಿ ಬರೋಬ್ಬರಿ ಫೋಕಸ್ ಮಾಡತ್ತಾವ. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಕಡಲಂತ ಕಣ್ಣೋಳೆ, ಮುಗಿಲಂತ ಮನದೋಳೆ, ನಿನ್ನಂತ ಚೆಲುವೆ ಯಾರೇ. ಹಲೋ ಪೃಥ್ವಣ್ಣ, ನಿನ್ ಜೊತೆ ಲಾಗ್ ಮಾಡ್ತಾರಲ್ಲ ಅವ್ರು ಇಲ್ಲಿ ಆಕ್ಸಿಡೆಂಟ್ ಆಯ್ತು, ಸ್ವಲ್ಪ ಜಲ್ದಿ ಬಾ. ಚೀಟಿಂಗ್ करता है तू. ಅಲ್ಲೇ ಅದು ಸಿನಿಮಾ ಟಾಕೀಸ್ ಐತಲ್ಲ, ಹಾ ಸ್ವಲ್ಪ ಜಲ್ದಿ ಬಾರ. ಆತನ ಹೆಸರು ಗೊತ್ತಿಲ್ಲ. ಅಲ್ಲೇ ನಿಮ್ ಕೇಕ್ ತಗೊಂಬರತ್ತಿದ್ರ ಅವಾಗ. ಅಲ್ಲೇ ನಿಮ್ ಕೇಕ್ ತಗೊಂಬರತ್ತಿದ್ರ ಅವಾಗ. खत्म, बाय बाय, टाटा, गुड बाय, गया. ಹಾ ಜಲ್ದಿ ಬಾಯೇ. ಸೊ ಫ್ಯಾಮಿಲಿ ಪ್ರ್ಯಾಂಕ್ ಮಾಡಬೇಕಂತ ಹೋಗಿದ್ವಿ, ಸ್ವಲ್ಪ ಅತ್ತಾಗಿತ್ತಾಗತ್ತೆ. ಸೊ ನೆಕ್ಸ್ಟ್ ಈಗ ಇಲ್ಲಿ ಈ ಸೆಲೆಬ್ರೇಷನ್ ಮಾಡ್ಬೇಕಂತೇಳಿ ನಮ್ಮ ಹೇಮಂತ್ ಅಣ್ಣ ಬಂದಾನ. ವೆಲ್ಕಮ್. ಇಲ್ಲೇ ನಮ್ಮ ಫಸ್ಟ್ ಟೈಮ್ ನಮ್ಮ ಬ್ಲಾಗ್ದಾಗ ಸಮರ್ಥ ಅವ್ರು ಬಂದಾರ. ಇಲ್ಲಿ ನೆಕ್ಸ್ಟ್ ನಮ್ಮ ಪಜ್ಜು ಮೆಕ್ಯಾನಿಕ್ ಅವ್ರು ಬಂದಾರ. ಸೊ ಇಲ್ಲೇ ಮತ್ತೊಬ್ರು ಬ್ಲಾಗರ್, ಸೊ ಮಿನಿ ಬ್ಲಾಗ್ ಮಾಡಕತ್ತಾರೆ ಇಲ್ಲೇ ಹೇಮಂತ್ ಅಣ್ಣ. ಓಹೋ, ಅದಕ್ಕೆ ನಗು ಬರಲ್ರಿ ಇಲ್ಲಿ. ಹಾಯ್ ಸರ್, ಯಾರು ನೀವು? ಅಮ್ಮ ನಾನು ಬೇಕು. ನೀವೇನ್ರಿ ಒಮ್ಮೆ ಫೋನ್ ಚಿಂಗ್ ಆಗತ್ತೆ ಅಂದ್ಬಿಟ್ರಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ಸ್ ಅಣ್ಣ. ಹ್ಯಾಪಿ ಬರ್ಡೇ. ಥ್ಯಾಂಕ್ಸ್ ಅಣ್ಣ. ಮನೆಗಿದ್ದೀನಿ ಅಂದ್ರಿಗೆ ಅವ್ರು ಎಲ್ಲದ ಸಾಗರಣ್ಣ ನೋಡ್ರಿ. ಇಲ್ರಿ ನಮ್ಮ ಅಣ್ಣವ್ರ ಜೋಡಿ ಹೊರಗೆ ಬಂದಿನ ಅಂತ ಅವ್ರು ಅಂತಾರ. ನಾವ್ ಒಳ್ಳೆ ಇವ್ರಿಗೆ ಹಚ್ಬೇಕಂತ ಮಾಡಿದ್ದಾರಿ, ಗ್ಯಾರೇಜ್ ಆಗಿರ್ತಾರ್ರಿ. ಅವಕ್ಕ ಹಚ್ಚಲಿಲ್ರಿ ನಾನು. ಸೀದಾ ಬಂದ್ಬಿಟ್ಟಾರಿ ಗಾಡಿ ತಗೊಂಡೆ. ಬರ್ರಿ. ಹ್ಯಾಪಿ ಬರ್ಡೇ ಟು ಯು. ನಾವು ಬಂದಿವನ ಡೌಟ್ ಬಂತು. ಇಲ್ರಿ ಅವಾಗಂದ್ರ ಅಲ್ಲಿ ಹೋಗಿ ನೋಡಿದಲ್ರಿ, ಯಾರು ಇದ್ದಿಲ್ಲ ಅಲ್ಲೇ. ಅವಾಗ ಗೊತ್ತಾತ್ರಿ ನಂಗೆ. ಆಮೇಲೆ ಈ ಕಡೆ ಬಂದೇರಿ, ಗಾಡಿ ನಿಂತಿದ್ದು ಅಣ್ಣಾರ ಇಲ್ಲೇ ಅದಾರ ಅನ್ಕೊಂಡೇರಿ. ಮತ್ತೆ ಗಾಡಿ ಹಚ್ಚ ಆರಾಮ್ ಬಂದೇರಿ ನಾವ್. ಅವಾಗ ನನ್ನ ಗಾಡಿನ ಇಲ್ಲ ಅಲ್ಲಿ. ನಿಮ್ ಗಾಡಿ ಇಲ್ರಿ, ಇವ್ರದ್ದು ಐತ್ರಿ. ನಾನು ಕೈಯಿಂದ ಹಚ್ಚಿದ್ದೆ ಗಾಡಿ. ಅಲ್ಲೇನು ಕಾಣ್ತೀರಿ ನಿಮ್ ಗಾಡಿ. ತಂಗಿ ಎಲ್ಲಿ ತಪ್ಪು ಮಾಡಿದ್ಲ ಹೇಳ್ಯಾರಿ, ಕೇಕ್ ತಗೊಂಬರ ಮುಂದಾಗ ಆಕ್ಸಿಡೆಂಟ್ ಆಗ್ಯದಂದ್ಲ. ಅಲ್ಲ ಡೌಟ್ ಬಂದಿದೆ ನಿಮ್ಗೆ. ಎಲ್ಲರಿಗೂ ಫೋನ್ ಹಚ್ಚಿದ್ದೀರಿ, ಅದ್ರಾಗ ಅವ್ರು ಪಜ್ಜೋರ್ ಗಾಡಿ ಹಂಗ್ಬಿಡ್ತಾರ ನೋಡ್ರಿ. ಪಜ್ಜ ಬಲಿಕ ಬಕ್ರ ನೀನ ಬಲೂನ್ ಊದಪ್ಪ, ಬಲೂನ್ ಊದ. ಫ್ಯಾಮಿಲಿ ನಮ್ಮ ಬರ್ತ್ಡೇ ಬಾಯ್ಗೆ ನಾವು ನಮ್ಮ ಕಳ್ಳಿದ್ರೆ ಒಂದು ಟಾಸ್ಕ್ ಕೊಡಕತ್ತೀವಿ. ಏನಂದ್ರೆ 10 ಸೆಕೆಂಡ್ ಒಂದು ಬಲೂನ್ ಊದಿದ್ರೆ ಇಲ್ಲಿ ತಂದಿರೋ ಕೇಕ್ ಅಷ್ಟು ಅವನ ತಿಂತೇನ್ರಿ. ಊದ್ರಿ. ಊದ್ರಿ. चीटिंग करता है तू. ಹೇಳಿಲ್ರಿ ಯಾಕಣ ಟ್ಯಾಲೆಂಟ್ ಹೊಡಿಸಿ ಗಂಟೆ ಹಾಕಕತ್ತಾರ್ರಿ. ಹಿಂಗೆಲ್ಲ ಮಾಡಂಗಿಲ್ರಿ. ಇಲ್ಲಿ ಗಂಟೆ ಹಾಕಿರಿಲ್ಲ ಹುಡುಗ. ಚೀಟಿಂಗ್ ಕರ್ತಾ ಇತ್ತು. ಫ್ಯಾಮಿಲಿ ನಮ್ಮ ಮದುಮಗ ರೆಡಿ ಆಗತ್ತನ್ರಿ ಇಲ್ಲಿ. ಸೊ
ಕಂಗ್ರ್ಯಾಚುಲೇಷನ್ಸ್ ಬ್ರದರ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಕೈ ಕೊಡೋಲ್ಲ ನೋಡ್ರಿ ಈಗ. ಹೌದು ನೀವು ಏನು ಹೇಳ್ತೀರಿ ಕೇಳ್ತೇನೆ ರೀ ಫಸ್ಟ್ ಕೈ ಕೊಡಲ್ಲ ಮಾನ್ಸಿಗೆ ಮಾಡಿದ್ರಿ. ನೀವು ಮಾನ್ಸಿಗೆ ಮಾಡ್ಬಿಡ್ತೀರ ನೋಡ್ರಿ ಕೈ ಕೊಟ್ಟಿಂದ. ಅದೊಂದು ಹಾಡ ಐತಲ್ಲ, ಕಾಯಿ ಹೊಡೆದ ಕರಿ ಅದೇನು. ಇಲ್ಲ ನೀವು ಹಿಂಗ್ ನೋಡ್ರಿ ಹಿಂಗ ನೀವಾರ ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ ಸಟ್ ಪಟ್ ಡಡಮ್. ಪೂರ ವಿಶ್ ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್. ಬರ್ತ್ಡೇ ಗಿಫ್ಟ್ ಅಲ್ಲ ದಿನ ವರ್ಷ ನಮ್ಮ ಅಪ್ಪ ರಸ್ತಾರ ಕಡ್ಡಿಪಟ್ಟಿ ಇದ್ರು ಕೊಡ್ರಿ. ಸೊ ಫ್ಯಾಮಿಲಿ ಇಲ್ಲಿ ತನಕ ನಕಲಿ ಮಾಡಿದ್ದು ಸಾಕು. ಇವಾಗ ಸೀರಿಯಸ್ ಟಾಪಿಕ್ ಬರೋಣ. ಅದೇನಂದ್ರೆ ಸೆಲೆಬ್ರೇಷನ್. ಸೊ ನಮ್ಮ ಮದುಮಗ ರೆಡಿ ಆಗೇನ್ರಿ ಇಲ್ಲ ಅದನ್ನ ಹಿಂಗೈತಿ ರೆಡಿ ಆಗೇನ್ರಿ ಮದುಮಗ. ಈಗ ಕಿರೀಟ ಇಡ್ತಾರ ಈಗ ಪಟ್ ಅಂತ. ನಿನ್ಗೆ ಯಾರು ಇಟ್ಕೊಂಡ್ರ? ಮದುವೆ ಆಯ್ತಾ? ಗ್ರಾಮರ್ ಮಿಸ್ಟೇಕ್ ಹಾಕಿ ಸಾರಿ ಅಂದ್ಬಿಡು ಪಟ್ ಅಂತ. ಮದುವೆ ಇಲ್ಲ ನನಗೆ ಹೇಳ. ಮದುವೆ ಗಂಟೆಗೆ ನಾನು ಸಲ್ಯೂಟ್ ಸರ್ ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್ ದೋಸ್ತು. ಬರೀ ಇಂಥದೆಯಾ? ಎಲ್ಲರೂ ಕುಂತಾರೆ ಎದ್ದು ನಿಂದಿರ್ಬೇಕಾಗಿ ವಿನಂತಿ. ಫ್ಯಾಮಿಲಿ ವಿಡಿಯೋದಾಗ ಬರ್ಡೇ ಸೆಲೆಬ್ರೇಷನ್ ಇವಾಗ ಸ್ಟಾರ್ಟ್ ಆಗ್ತೈತಿ. ಬಟ್ ನಾನು ವಿಡಿಯೋ ಭಾಳ ಲೇಟಾಗಿ ಬರಾಕತ್ತೈತಿ, ದಯವಿಟ್ಟು ಕ್ಷಮೆ ಇರಲಿ. ಯಾಕೆ ಒಂಚೂರು ಹೆಲ್ತ್ದಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಆಗತ್ತಿತ್ತು. ಆ್ಯಂಡ್ ಇವಾಗ ನಾವು ಏನು ಮಾತಾಡಿವಿ ಅನ್ನೋದು ಏನೂ ಬರೋಂಗಿಲ್ಲ. ಒಂದು ಸಾಂಗ್ ಹಾಕ್ತೀನಿ, ಎಂಜಾಯ್ ಮಾಡ್ಕೊಂಬರ್ರಿ. ಲಾಸ್ಟಿಗೆ ಸಿಗ್ತೇನಂತ. ಆರಂಭವಾದಂತ ಯಾನವು ಸೇರೋಕೆ ಹೊಸ ತಾಣವು, ಬಾಕಿ ಬರು ಜನ್ಮಕ್ಕೂ ಬೇಕು ಈ ಪ್ರೀತಿಯು, ನಿನ್ನ ಅನುಲಾಪ ಮಾತೆ. ಹೇಳ್ರಪ್ಪ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಪ್ರೀತಮ್, ಹ್ಯಾಪಿ ಬರ್ಡೇ ಟು ಯು. ಹೇಳ್ರು ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಪ್ರೀತಮ್, ಹ್ಯಾಪಿ ಬರ್ಡೇ ಟು ಯು. ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು. ಬರು ಜನ್ಮಕ್ಕೂ ಬೇಕು ಈ ಪ್ರೀತಿಯು, ನಿನ್ನ ಅನುಲಾಪ ಮಾತಲ್ಲಿ ನಾತೆ ನಾಲ್ಕು ದಿಕ್ಕಲ್ಲಿಯೂ ಪ್ರೀತಿ ಹಸಿರಾಗಲು ಹಿಂದೆ ಹೊಸ ಇನ್ನ ಗಿಫ್ಟ್ ಅದಾವ ತಡಿ ಆಯ್ತಾಗ. ನಂದು ಗಿಫ್ಟ್ ಐತೆ, ಪಜ್ಜದ ಗಿಫ್ಟ್ ಐತೆ. ತಿನಿಸ್ಬಿಡಣಿ ಇವತ್ತ ತೋರ ಕೇಕ್ ಹೊರಗ ಅರ್ಜೆಂಟ್ ಐತೆ ನನ್ಗೆ ಗೊತ್ತಾಗ. ತಿನಿಸ್ಬಿಡಿ ತಿನ್ಸಿದ್ರೆ ಒಳ್ಳೆ ಹಂಗೆ ತಿನ್ಸಬೇಕಿಲ್ಲ, ಕೇಕ್ ತಿನ್ನಬೇಕಿಲ್ಲ. ಒಂದು ಮನುಷ್ಯನ ನೋಡಿ ಗೊತ್ತಾದ ನನಗೆ. ಇವತ್ತ ತಿನ್ನಿಸ್ಲಿ ಅನ್ನೋದು. ಫೋಟೋ ತೆಗಿರಿ. ಇಷ್ಟೊತ್ತನ ರೀ ನಮ್ಮ ಪಿಜ್ಜಾ ಗಿಜ್ಜಾ ಅಂತಂದ್ರೆ ದೋಖ ಕೊಟ್ಟಿವಿ ಅಂತ ಏನೇನೋ ಮಾತಾಡಿದ್ರೆ ಇಲ್ಲ ನೋಡ್ರಿ. ಇವ್ರಾದ್ರ ಗಿಫ್ಟ್ ತೊಗೊಂಡ್ಬಿಟ್ರಿ. ನಾವ್ ಹಂಗ ಬರಂಗಿಲ್ರಿ. ಪಾಪ ಅದೊಂದು ಗಿಫ್ಟ್ ತರ್ಬೇಕಾಗತ್ರಿ. ಇಲ್ಲ ಅಡ್ರಿ ನಾ ಕೇಳಿದ್ರಿ ಅಣ್ಣ ಏನು ಗಿಫ್ಟ್ ಏನು ಕೊಡೋಣ, ಏನು ಬೇಡ ಅಂತ ಮಾತಾಡಿದ್ರಿ. ಸೊ ನಾವು ಇಲ್ಲಿ ಬಿಡ ಅಂತ ಅದರೊಳಗೆ ಪಿಜ್ಜಾ ತಿಂದು ಬಂದ್ವಿ. ನಾನು ಎಲ್ಲ ಜನ್ರಿ ಕಳುವ ಎಲ್ಲರೂ ಹೋಗಿ ಪಿಜ್ಜಾ ತಿಂದು ಬಂದ್ಬಿಟ್ಟಿರಿ. ಎಲ್ಲಾರು ದೊಕ್ಕ ಕೊಟ್ಟಾರಿ ಅವರು. ಇದು ನಿಂಗೆ ನ್ಯಾಯವೇ? चीटिंग करता है तू, चीटिंग करता है तू. ಫ್ಯಾಮಿಲಿ ಅವ್ರದ್ದು ಗಿಫ್ಟರ್ ಏನೈತೆ ಅಂತ ನೋಡ್ಬೇಕಂದ್ರೆ ಭಾಳ ಕ್ಯೂರಿಯಾಸಿಟಿ ಬಿಟ್ಟೈತೆ ನನಗೆ. ಸೊ ಕೊಟ್ಟಾರ ನೋಡೋಣ. ಓಪನ್ ಮಾಡ್ರಿ ಫಸ್ಟ್. ₹5 ಬಿಸ್ಕೆಟ್.
ಇದು ಇವರೆಲ್ಲ ಮಾಡೋದು ಒಂದ್ ವಾರ ಮುಂಚೆ ತರಿಸಿದ್ದ ನೀನು ವೀಕ್ಲಿ ಇದ್ರ ತರ್ಸಿದ್ರಂತ್ರಿ ಪಾಪ ನಮ್ಮ ಹೇಮಂತ್ ಅಣ್ಣ. ಅದು ಏನೋ ಒಂದು ಪಾರ್ಲೆ ಬಿಸ್ಕಿಟ್ 5 ರೂಪಾಯಿದ. ಸೊ ಕಂಗ್ರಾಚುಲೇಷನ್ ಬ್ರದರ್, ನಿಮ್ಮ ಈ ಇದಕ್ಕೆ ದುಬೈಲಿದ್ರ ಪಾರ್ಲೆ ಬಿಸ್ಕಿಟ್ ತಂದು ಗಿಫ್ಟ್ ಕೊಟ್ಟಾರ. ಆಲ್ ದ ಬೆಸ್ಟ್, ಹಿಂಗ ಎಲ್ಲರಿಗೂ ಮಾಡ್ರಿ, ಒಳ್ಳೇದಾಗ್ಲಿ. ಸೊ ಗಿಫ್ಟ್ ನೋಡಿ ಭಾಳ ಖುಷಿ ಆಯ್ತು. ಈಗ ನೆಕ್ಸ್ಟ್ ನಮ್ಮ ಪಜ್ಜು ಬಾಯ್ ಅಂದ್ರೆ ಕಾಸ್ಟ್ ಎಷ್ಟು ಗೊತ್ತನ್ರಿ? ಇದ್ರ ಕಾಸ್ಟ್ ಎಷ್ಟು ಗೊತ್ತನ್ರಿ? ಎಷ್ಟ್ರಿ? $5 ಇದು. ವಜ್ಜಾತ್ ಎದ್ದು ಸಿಗಾಕತ್ತಿದ್ದೆ. ಕೊಡ್ರಿ, ಗಿಫ್ಟ್ ಕೊಡ್ರಿ. ಕಣ್ಮುಚ್ಚು ಅದು ಇಂದಾಡಿ ನಿಮ್ಗ ಗೊತ್ತಾಗುತ್ತೆ ಕಾಣ್ ಮುಚ್ಚಿ ಪೂರ. ನಾ ಕಾಣ್ಬಿಡ್ತೀನಿ ಸೆಂಟ್ರಲ್ ಗೌರ್ಮೆಂಟ್ ಲೆಸಿನ್ ತರ್ಸ್ಕೊಳ್ಳಿ. GST ಎಲ್ಲ ಕಟ್ಟಬೇಕು ಅವ್ರಿಗೆ. ಮತ್ತೆ ಮುಚ್ಚು. ತಡಿ ನಾ ಇಂಡಿಯನ್ ಗೌರ್ಮೆಂಟ್ ಟಾಚ್ ಕೊಡು. ವಾಸನಿನೂ ಮಸ್ತ್ ಐತ್ರಿ. ಇದು ಭಾಳ ಕಾಸ್ಟ್ಲಿ ಐತ್ರಿ ಇದು. ಇವಾಗ ಫೈನಲಿ ನಮ್ಮ ಪ್ರಜು ಅವ್ರದ್ದು ಗಿಫ್ಟ್ ಕೊಡ್ತಾ ಇದಾರೆ. ಸೊ ಐಸ್ ಓಪನ್ ಮಾಡ್ರಿ, ಇವಾಗ ಕಣ್ಣು ಓಪನ್ ಮಾಡಿ. ಇದು ಇಂಡಿಯಾದ ರೀ. ಇಲ್ರಿ, ಅವ್ರ ಪ್ರಿಂಟ್ ಮಾಡಿದ್ರಿ ಪಾಪ ನಿಮ್ ಸಂಬಂಧ. ಇವ್ರ ಅಜ್ಜರ್ ಅಂತ ಇವ್ರು ನನ್ ತಕ್ಕ ಇವ್ರ ಅಜ್ಜರ್ ಒಂದಿಷ್ಟು ಫೋಟೋ ತರ್ತಾರೆ. ಬ್ಯಾಗ್ ಬಿಡ್ರಿ, ಅವ್ ಅಲ್ಲೇ ಇಟ್ಕೋರಿ. ಬರ್ಬೋದು ನೋಡ್ರು ಬ್ಯಾಡ್ ಬಿಡ್ರಿ ಅಲ್ಲೇ ಬಂತ್ರಿ ಒಂದ್ ದೊಡ್ಡದೈತ್ರಿ. ಆ ಕಡೆ ಈ ಕಡೆ ಅದಾರ್ರಿ ಅವ್ರು ಅಂತಮ್ರಿ ಅವ್ರು. ಅವಳಿ ಜೋಳಿ ನಾಲ್ಕು ದಿಕ್ಕಲ್ಲಿಯೂ ಪ್ರೀತಿ ಹಸಿರಾಗಲು ಹಿಂದೆ ಹೊಸ ಲೋಕ ರಚಿಸೋಣ ನಾವಿಬ್ಬರು ಕೈಗೊಂಬೆಯಾದರೆ ನಾನು. ತಮ್ಮಗ ನನ್ನ ಕಡೆ ಒಂದು ಸಣ್ಣ ಗಿಫ್ಟ್ ಅಂಡ್ ಇಷ್ಟ ಕೇಕ್ ಐತಿ. ಆ ಮಾಡ ಈ ಕಡೆ ಬಾ. ಆಯ್ತು ಬಾ ಸಾಕು. ನನ್ನ ಮಾತಿ ರೆಸ್ಪೆಕ್ಟ್ ಇಲ್ಲ. ಬೇಡ್ರಿ ಸುಮ್ಮನೆ. ಕೈಗೊಂಬೆಯಾದರೆ ನಾನು ನಗಿಸುವೆಯ ದಿನವೂ ನೀನು, ನಿನ್ನನ್ನೇ ಅಳಿಯುವೆ ನಾನು. ಇದಕ್ಕಿಂತ ಫ್ಯಾಮ್ಲಿ ಇಲ್ಲಿಗೆ ನಮ್ಮ ಪ್ರೀತಮ್ ಭಯ್ಯ ಅಂದ ಬರ್ತಡೇ ಮುಗೀತು. ಇಲ್ಲ ಕಳುವ ಅದನ್ರಿ, ಕಳುವ ಇಲ್ಲ ಕೇಕ್ ಕಳು ಮಾಡೇನ್ರಿ ಕಳುವ. ತಿರ್ಸಕ್ ಒಲ್ಲಂದ್ರಿ. ಹೌದ್ರಿ, ಅದ್ ನಾನ ತಿನ್ಸಕ್ ಹೋಗಿದ್ದೆ ರೀ. ಒಲ್ಲಂದ್ರಿ ಅವ್ರು ವೇಸ್ಟ್ ಮಾಡಬಾರ್ದು. ಹೌದೇನ್ರಿ? ಮಂತ್ರ ನಮ್ದು ಬ್ಯಾರೆ ಇದ್ರಿ. ಜನವರಿ ಫೆಬ್ರವರಿ ಮಾತ್ರ. ಶ್ರೀಫರ್ ಚಲೋ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಾ ಹೇಳಂಗಿಲ್ಲ, ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಯಾವಾಗ ನೋಕೊಂತೀರ? ಏನ್ ಅನಿಸಿದೆ? ಅದೇ ಕೇಳಿಲ್ಲ ನಾನು. ಏನು ಒಳಗೊಳಗ ಅನಿಸ್ತಾನ ತಪ್ಪು ತಿಳಿತಾರು. ಏನ್ ಅನಿಸ್ತು? ಅನ್ಕೊಂಡಿದ್ರಿ? ಫೋನ್ ಹಸ್ತಾಗ ಕರೆನ ಅಂತ ಮಾಡಿದ್ರೆ ಅಲ್ಲಿ ಹೋಗಿದ್ದೆ. ಅಲ್ಲಿ ಬಸ್ಸು ಕೇಳಿದಾರೆ ಆಗಿಲ್ಲ ಅಂದ್ರೆ ಹಿಂಗಾಗಿ ಬಂದೆ. ಇಲ್ಲಿ ಗಾಡಿ ಕಾಣ್ತು, ಅವ್ರ ಗಾಡಿ ಹಚ್ಚಕಂತ ಹೋದೆ, ನಿಮ್ ಗಾಡಿ ಕಾಣ್ತು. ನಂದು ಹಿಂದೆ ಹಚ್ಚಿನ್ರಿ ನಾ ಗಾಡಿ. NS ನಮ್ ಬಂಗಾರ ಬಂದಾಳೆ. ಬಂಗಾರ ಹೆಂಗ ಗಾಡಿ ಅವ್ರ ಇತ್ರಿ, ಹಿಂಗ ಹಚ್ಚಿ ಬರ್ತಿದ್ದೆ ನಾ. ಅವ್ರ ಗಾಡಿ ಇರ್ತ, ಅವ್ರ ಗಾಡಿ ಆ ಕಡೆ ಹಚ್ತೀನಿ. ಅಲ್ಲಿ ಹೋಗಿ ಹಚ್ಚದ ನಿಮ್ ಗಾಡಿ ಕಂತ ಗೊತ್ತಾಯ್ತು ಹೇಳ್ಯಾರಂತ. ತಣ್ಣಗೆ ಬಂದ. ನಿನ್ ಕೇಕ್ ತರಕತ್ತಾರ ಅಂದಾಗ ನಾ ಡೌಟ್ ಬಂದಿರ್ತ ನಿಂಗೆ, ಹೌದಿಲ್ಲ? ಸರಿ ಮತ್ತೆ ಆ ಕಡೆ ಹೋಗ್ತೀನಿ ಅಂತ ಮಾಡಿದ್ದೆ ನಾನು. ಏನು ಅಲ್ಲೇ ಅವಾಗ ಏನಾರ ಆಗಿರ್ಬೋದು. ಪಜ್ಜ ನೀನ ಬೆದ್ದ ನೀನ ಏನೋ ಮಾಡ್ಕೊಂಡಿ ಅಂತ ಮಾಡಿದ್ರಂತ ಅವ್ರ ಆಕ್ಸಿಡೆಂಟ್ ಅಂದಾಗ ಗಾಡಿ ಅಷ್ಟೇ. ನಾವೇ ಯಾವಾಗ ನೋಡ್ರಿ ಆರಾಮ ನೋಡಿದ್ ನೀವು. ನಾನ್ ನಿನ್ನೆ ಆರಾಮ ಹೋಗಿವಲ್ರಿ. ಅಭಿನರ್ ಗಾಡಿ ತಗೊಂಡು ಮೊನ್ನೆ ನಿಮ್ ಗಾಡಿ ಹಚ್ಚಿ ಬಂದಿಲ್ರಿ ಅವತ್ತ. ಬಾಯ್ 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 ಬಾಯ್. ಆರಾಮಿರ ನಕ್ಕೊಂತೀರ. ಬಾಯ್ ಬಾಯ್. 1 ಸೆಕೆಂಡ್. ಹ್ಯಾಪಿ ಬರ್ಡೇ. ಮತ್ತೆಲ್ಲ ಹೊಂಟ್ರಿ? ಎಲ್ಲಿ ನೋಡೋಕ್ರಿ ಫೋನ್ ಹಚ್ತಾರ. ಹೌದಾ ಆಂಟಿ? ಮತ್ತೆ ಬರ್ತೀವ್ರಿ. ಬಾಯ್ ಬಾಯ್.
ಸೊ ಫ್ಯಾಮಿಲಿ ನೋಡೋರಲ್ಲ, ಇದಾಗಿತ್ತು ನಮ್ಮ ಪ್ರೀತಮ್ ಅಣ್ಣ ಅವರ ಬರ್ಡೇ ವ್ಲಾಗ್ ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಅಂತ ಹೇಳ್ತಾ ನೋಡೋರಲ್ಲ, ಇದಾಗಿತ್ತು ಇವತ್ತಿನ ಹಕ್ಕಿಕತೆ. ಆ್ಯಂಡ್ ಡೈಲಿ ಹೊಸ ಹೊಸ ವೀಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ನೋಡೋ ಜವಾಬ್ದಾರಿ ಯಾವತ್ತಿದ್ರು ನಿಮ್ಮದೇ ಅಂತ ಹೇಳ್ತಾ ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಬೆಲ್ ಐಕನ್ ನೋಡಿರಿ. ಅಂದ್ರೆ ಫಸ್ಟ್ ವೀಡಿಯೋ ನಂದು ನಿಮ್ಗೆ ಬರ್ತೈತೆ ಅಂತ ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ. ಮತ್ತು ನಾನು ವ್ಲಾಗ್ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಯ್ ಬಾಯ್. ಎಲ್ಲರೂ ಆರಾಮಿರಿಪ್ಪ. ಎಲ್ಲರಿಗೂ ಬಾಯ್ 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 ಬಾಯ್. ಹಾಂ, ಈಗ ಕ್ಲಿಯರ್ ಕಾಣ್ತಿರೋ. ಬಾಯ್ ಬಾಯ್. ಅಷ್ಟೇ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.